ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ರಾಮನವಮಿಯ ದಿವಸ ಸರ್ವೋತ್ತಮನಾದ ಪುರಾಣ ಪುರುಷೋತ್ತಮನಾಗಿರುವಂತಹ ಶ್ರೀಹರಿ ಪ್ರಭು ರಾಮಚಂದ್ರ ದೇವರ ವಿಶೇಷವಾದ ಪೂಜೆಯನ್ನು ಮಾಡಬೇಕು. ರಾಮನವಮಿಯ ದಿವಸ ರಾಮ ಜಯಂತಿ ಪ್ರಯುಕ್ತವಾಗಿ ಉಪವಾಸ ಇರುವುದಿಲ್ಲ. ಸಾನ್ನಿಧ್ಯ ಏವ ಕರ್ತವ್ಯ ಉಪವಾಸೋ ನದೂರಗೆ ಎಂಬ ಒಂದು ಮಾತಿನಂತೆ ಕಲಿಯುಗಕ್ಕೆ ಸನ್ನಿಹಿತವಾಗಿರುವಂತಹ ಯುಗದಲ್ಲಿ ಯಾವ ಭಗವಂತನ ಅವತಾರವಾಗಿದೆಯೋ ಆ ಭಗವಂತನ ಅವತಾರದ ದಿವಸ ಮಾತ್ರ ಉಪವಾಸ ಮಾಡಬೇಕು ಎಂಬ ಒಂದು ಪುರಾಣದ ವಾಕ್ಯ ಇರುವುದರಿಂದ ನಾವೆಲ್ಲರೂ ಕೃಷ್ಣ ಜಯಂತಿಯ ನಿಮಿತ್ತವಾಗಿ ಉಪವಾಸವನ್ನು ಮಾಡ್ತೇವೆ ಹೊರತು ಬೇರೆ ಇನ್ಯಾವ ಉಳಿದ ಭಗವಂತನ ರೂಪಗಳ ಅವತಾರವಾಗುವಾಗ ಉಪವಾಸವನ್ನು ಮಾಡುವುದಿಲ್ಲ. ಹಾಗಿದ್ದರೂ ಕೆಲವರು ರಾಮಭಕ್ತರು ವಿಶೇಷವಾಗಿ ಹಗಲು ಮಾತ್ರ ಭುಂಜಿಸಿ ರಾತ್ರಿ ಉಪವಾಸ ಇರ್ತಾರೆ. ನವಮ್ಯಾಂ ಅಂಗಭೂತೇನ ಏಕಭುಕ್ತೇನ ರಾಘವ ಇಕ್ಷ್ವಾಕು ವಂಶ ತಿಲಕ ಪ್ರೀತೋಭವ ಭವಪ್ರಿಯ ಎಂಬುದಾಗಿ ರಾಮದೇವರಿಗೋಸ್ಕರವಾಗಿ ಒಂದು ಹಗಲು ಮಾತ್ರ ಆಹಾರವನ್ನು ಸ್ವೀಕಾರ ಮಾಡುವಂತಹ ಒಂದು ಪದ್ಧತಿಯನ್ನು ನಾವು ನೋಡುತ್ತೇವೆ. ಇನ್ನು ರಾಮದೇವರ ಪೂಜೆಯ ವಿಧಾನ ಏನು ಎಂದರೆ, ವೇದಿಕೆಯಲ್ಲಿ ಅಷ್ಟದಳ ಕಮಲವನ್ನು ಬರೆಯಬೇಕು. ಮಧ್ಯದಲ್ಲಿ ಕಲಶ ಸ್ಥಾಪನೆಯನ್ನ ಮಾಡಿ ಅಗ್ನ್ಯುತ್ತಾರಣ ಪೂರ್ವಕವಾಗಿ ರಾಮದೇವರ ಪ್ರತಿಮೆಯನ್ನ ಕಲಶದೊಳಗೆ ಹಾಕಿ ಓಂ ರಾಮ್ ರಾಮಾಯ ನಮಃ ಎಂಬ ಮಂತ್ರದಿಂದ ಹಾಗೂ ವಿಷ್ಣು ಸೂಕ್ತದಿಂದ ರಾಮದೇವರನ್ನ ಆವಾಹಿಸಬೇಕು. ಅನಂತರ ವಸ್ತ್ರಾದಿ ಷೋಡಶೋಪಚಾರ ಪೂಜೆಯಿಂದ ಪೂಜಿಸಬೇಕು. ಪುರುಷ ಸೂಕ್ತದಿಂದಲೇ ಆವಾಹನಾದಿಗಳು ವಿಹಿತವಾಗಿವೆ. ರಾಮನವಮಿಯ ದಿವಸ ರಾಮದೇವರ ತಾಯಿಯಾಗಿರುವಂತಹ ಕೌಸಲ್ಯೆಯ ಪೂಜೆಯನ್ನೂ ಮಾಡಬೇಕು. ರಾಮಸ್ಯ ಜನನೀ ಚಾಪಿ ರಾಮಾತ್ಮಕಮಿದಂ ಜಗತ ಅತಸ್ತ್ವಾಂ ಪೂಜಯಿಷ್ಯಾಮಿ ಲೋಕಮಾತರ್ನಮೋಸ್ತುತೆ ಎಂಬುದಾಗಿ ಕೌಸಲ್ಯಾದೇವಿಯ ಪೂಜೆಯನ್ನ, ನಮೋ ದಶರಥಾಯ ಎಂದು ದಶರಥನನ್ನು ಕೂಡ ಆವಾಹಿಸಿ ಪೂಜಿಸಬೇಕು. ಕಲಶದಲ್ಲಿ ತತ್ವನ್ಯಾಸ, ಮಾತೃಕಾನ್ಯಾಸ, ಆವರಣ ಪೂಜೆಗಳನ್ನು ಮಾಡಿ ವಿಶೇಷ ಸಾನ್ನಿಧ್ಯತೆಗಾಗಿ ಚತುರ್ವೇದ ಪಾರಾಯಣವನ್ನು ಮಾಡಿ ರಾಮದೇವರನ್ನು ಮಧ್ಯಾಹ್ನ ಕಾಲದಲ್ಲಿ ತೊಟ್ಟಿಲಲ್ಲಿ ಹಾಕಿ ಪೂಜಿಸಬೇಕು. ಪಾನಕ, ಕೋಸಂಬರಿ, ಬೇಲದ ಹಣ್ಣು, ನೀರು ಮಜ್ಜಿಗೆ, ಫಲತಾಂಬೂಲಾದಿಗಳನ್ನು ರಾಮದೇವರಿಗೆ ನಿವೇದಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಅದಲ್ಲದೇನೆ ಲಾವಂಚ, ಕರ್ಪೂರ, ಕೇಸರಿ, ತುಳಸಿ ಕಾಷ್ಟ ಇವುಗಳನ್ನು ಮಿಶ್ರಣ ಮಾಡಿ ಶುದ್ಧವಾದ ನೀರನ್ನು ರಾಮದೇವರಿಗೆ ನಿವೇದಿಸಿ ಮನೆಗೆ ಬಂದ ಬ್ರಾಹ್ಮಣರಿಗೆ ನೀರು ದಾನ ಮಾಡಬೇಕು. ನೀರು ಕುಡಿಯಲು ಕೊಡಬೇಕು. ಪಾನಕಾದಿ ಪಾನೀಯಗಳನ್ನು ದಾನ ಮಾಡಬೇಕು. ಮಾಡಿ ಅನಂತರದಲ್ಲಿ ರಾಮದೇವರಿಗೆ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ದಶಾನನ ವದಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ರಾಕ್ಷಸಾನಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ
ಪರಿತ್ರಾಣಾಯ ಸಾಧೂನಾಂ ಜಾತೋ ರಾಮ ಸ್ವಯಂ ಹರಿಹಿ ಗ್ರಹಾಣರ್ಘ್ಯಂ ಮಯಾ ದತ್ತಂ ಭ್ರಾತೃಭಿಃ ಸಹಿತೋ ನಗ ಕೌಸಲ್ಯ ಸಹಿತಾಯ ಶ್ರೀರಾಮಾಯ ಇದಮರ್ಘ್ಯಂ 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 ಎಂಬುದಾಗಿ 3 ಬಾರಿ ರಾಮದೇವರಿಗೆ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಅನಂತರದಲ್ಲಿ ಸುವರ್ಣ ಪ್ರತಿಮೆ ಅಥವಾ ಬೆಳ್ಳಿಯ ಅಥವಾ ತಾಮ್ರದ ಪ್ರತಿಮೆಯನ್ನ ಯಥಾಶಕ್ತಿ ದಕ್ಷಿಣ ಸಹಿತವಾಗಿ ಬ್ರಾಹ್ಮಣರಿಗೆ ದಾನವನ್ನ ಮಾಡಬೇಕು. ಇಮಾಂ ಸ್ವರ್ಣಮಯೀಂ ರಾಮ ಪ್ರತಿಮಾಂ ಸಮಲಂಕೃತಾಂ ಶ್ರೀರಾಮ ಪ್ರೀತಯೇ ದಾಸ್ಯೇ ತುಷ್ಟೋ ಭವತು ರಾಘವ ಎಂಬುದಾಗಿ ರಾಮದೇವರ ಪ್ರೀತ್ಯರ್ಥವಾಗಿ ಬ್ರಾಹ್ಮಣರಿಗೆ ದಾನವನ್ನ ಮಾಡಬೇಕು. ಸಾಧ್ಯವಿದ್ದವರು ರಾಮದೇವರ ಹೋಮವನ್ನೂ ಮಾಡಬಹುದು. 108 ಬಾರಿಯಾಗಲಿ 1008 ಬಾರಿಯಾಗಲಿ ಪಾಯಸ ಸಹಿತವಾಗಿ ತುಪ್ಪದಿಂದ ಓಂ ರಾಮ್ ರಾಮಾಯ ನಮಃ ಎಂಬ ಮಂತ್ರದಿಂದ, ನಾರಾಯಣ ಮಂತ್ರದಿಂದ, ರಾಮ ಮಂತ್ರದಿಂದಲೂ ಕೂಡ ಹೋಮವನ್ನ ಮಾಡಬಹುದು. ಮತ್ತು ವಸಂತ ನವರಾತ್ರಿ ಎಂಬುದಾಗಿ ಚೈತ್ರ ಶುಕ್ಲ ಪಾಡ್ಯದಿಂದ ನವಮಿಯವರೆಗೆ ಉಪವಾಸವಿದ್ದು ಕೇವಲ ಫಲಹಾರವನ್ನ ಮಾಡಿ ನವಮಿ ದಿವಸ ವ್ರತವನ್ನ ಉದ್ಯಾಪನ ಮಾಡುವುದು ಕೂಡ ಒಂದು ಸಂಪ್ರದಾಯದಲ್ಲಿ ಬಂದಿದೆ. ಮತ್ತು ಅದೇ ರೀತಿಯಾಗಿ ರಾಮನಾಮ ಲೇಖನ ರಾಮನವಮಿ ಎಂದು ಪ್ರಾರಂಭಿಸಿ ಮುಂದಿನ ವರ್ಷ ರಾಮನವಮಿ ಬರುವವರೆಗೆ 1 ಕೋಟಿ ರಾಮನಾಮವನ್ನು ಬರೆದು ರಾಮದೇವರಿಗೆ ಸಮರ್ಪಿಸುವುದು ಅದು ಮಹಾಪಾಪಗಳನ್ನು ಪರಿಹಾರ ಮಾಡುತ್ತದೆ. 1 ಸಾರಿ ರಾಮ ಅಂತ ಬರೆದರೆ 10 ಸಾರಿ ಪಠಣ ಮಾಡಿದ ಫಲ ಇದೆ. ಆದ್ದರಿಂದ ನಾವೆಲ್ಲರೂ ಯಥಾಶಕ್ತಿ ರಾಮದೇವರ ಪೂಜೆಯನ್ನ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು.